ಇವತ್ತು ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಯಾವ ರೀತಿ ಸರ್ವೆ ಆಗ್ತಾ ಇದೆ ಏನಂತೇಳಿ ಇಡೀ ರಾಜ್ಯದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಹುತೇಕ 90% ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನ ಸಹಕಾರ ಕೊಟ್ಟು ಮತ್ತು ಎಲ್ಲ ನಮ್ಮ ಇನ್ಮಿನೇಟರ್ಸ್ ಏನಿದ್ರು ಅವರೆಲ್ಲ ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇವೆ ಮತ್ತು ಎಲ್ಲ ನಾಗರಿಕರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬಹಳ ನಿಧಾನವಾಗಿ ಪ್ರಾರಂಭ ಮಾಡಿದ್ದೇವೆ. ಯಾಕೆಂದ್ರೆ ಟ್ರೈನಿಂಗು ಕೆಲವು ಅನೇಕ ಎಲೆಕ್ಷನ್ ಕಮಿಷನ್ ಕೆಲಸಗಳಿತ್ತು. ಆ ವಿಚಾರದಲ್ಲಿ ಕೆಲವು ಲೇಟಾಗಿ ಪ್ರಾರಂಭ ಮಾಡಿದ್ದೇವೆ. ಪ್ರೋಗ್ರೆಸ್ ಬಹಳ ಕಡಿಮೆ ಆಗ್ತಾ ಇದೆ. ಒಂದು 40% ಕೆಲವು ಅನೇಕ ಒತ್ತಡದಿಂದ ಕೆಲವರೆಲ್ಲ ಅಟೆಂಡ್ ಮಾಡಕ್ಕಾಗಿಲ್ಲ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಎಲ್ಲ 5 ಕಾರ್ಪೊರೇಷನ್ ಕಮಿಷನರ್ಸ್ ಅಂತ ಕರೆದು ಚರ್ಚೆ ಮಾಡಿದ್ದೇವೆ. ಎಲೆಕ್ಷನ್ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಮಧು ಬಂಗಾರಪ್ಪನವ್ರನ್ನ ಆಮೇಲೆ ಸಂಬಂಧಪಟ್ಟಂತ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟಂತ ಎಲ್ಲ 5 ಕಾರ್ಪೊರೇಷನ್ ಕಮಿಷನರ್ಸ್ ಕೂಡ ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಅಧಿಕಾರಿಗಳ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಅವರ ಕಷ್ಟ ಸುಖಗಳನ್ನು ಕೂಡ ಹೇಳಿದ್ದಾರೆ. ನಾವು ಸರ್ಕಾರ ಪರವಾಗಿ ಏನ್ ಮನವಿ ಮಾಡ್ತೇವೆ ಅಂತಂದ್ರೆ, ದಯವಿಟ್ಟು ಬೆಂಗಳೂರು ನಗರದಲ್ಲಿರೋರೆಲ್ಲ ಇದು ನಮ್ಮ ರಾಜ್ಯದ ಹಿತಕ್ಕೆ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಹಿಂದುಳಿದವರಿಗೆ ಮಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಆನ್ಲೈನ್ ನಲ್ಲೂ ಕೂಡ ನೀವು ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನೀವು ಎಲ್ಲೇ ಇರ್ಲಿ ಹೊರಗಡೆ ಇರ್ಲಿ ನಿಮ್ಮ ಮಾಹಿತಿಯನ್ನ ನಿಮ್ಗೆ ಏನು ಇಷ್ಟ ಇದೆ ಅಷ್ಟು ಮಾತ್ರ ಕೊಡಿ. ನಾವು ಜಾಸ್ತಿ ನಿಮ್ಗೇನು ಒತ್ತಡವನ್ನ ಕೆಲವು ಮಾಡಕ್ ನಾವು ಹೋಗುದಿಲ್ಲ. ಯಾರು ಕೂಡ ಒತ್ತಡ ಕೂಡ ಮಾಡೋದಿಲ್ಲ. ಕೆಲವು ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಅವರ ಏನ್ ಬದಲಾವಣೆಗಳನ್ನ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನೀವು ಹಳ್ಳಿಯಿಂದ ಬೆಂಗಳೂರು ನಗರಕ್ಕೆ ಬಂದಿರ್ತೀರಿ. ನಿಮ್ಮ ಪರಿಸ್ಥಿತಿ ಮೂಲ ಪರಿಸ್ಥಿತಿ ತಿಳ್ಕೊಂಡಾಗ ನಿಮ್ಮ ಶಕ್ತಿ ಎಷ್ಟು ಬದಲಾವಣೆ ಆಗಿದೆ, ಆರ್ಥಿಕವಾದಂತ ಶಕ್ತಿ, ಶೈಕ್ಷಣಿಕವಾದಂತ ಶಕ್ತಿ. ಈಗ ನನ್ನಂತ ಹಳ್ಳಿಯಿಂದ ಬಂದು ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದ್ದೀನಿ, ನನ್ನ ಶಕ್ತಿ ಎಷ್ಟು ಬದಲಾವಣೆ ಆಗಿದೆ. ಆ ರೀತಿ ನಿಮ್ದು ಕೂಡ ತಿಳ್ಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಕೂಡ ತಾವು ಸಹಕಾರವನ್ನ ಕೊಡಬೇಕು.